ನಮಸ್ತೆ ಸ್ನೇಹಿತರೆ, ಬಿಗಿನರ್ಸು ಸ್ಟಾಕ್ ಮಾರ್ಕೆಟಲ್ಲಿ ಹೇಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಬೇಸಿಕ್ ಎಕ್ಸ್ಪೆನ್ಸಸ್ನ ಬಿಟ್ಟು ಇನ್ಕಮ್ ಅಂತ ಇದ್ದರೆ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಪ್ರಾಫಿಟ್ ಆ್ಯಂಡ್ ಲಾಸ್ ಎರಡೂ ಇರುತ್ತೆ. ಕೆಲವೊಂದು ಕಂಪ್ನಿಗಳಾಗಿರಲಿ ಮತ್ತು ಗೊತ್ತಿರೋರು ಕೂಡ ಅವ್ರಿಗೇನು ಲಾಸ್ ಆಗಿರುತ್ತೆ ಕಂಪ್ಲೀಟ್ಲಿ ಡಿಸ್ಕ್ಲೋಸ್ ಮಾಡಲ್ಲ. ಶಾರ್ಟ್ ಟರ್ಮ್ ಆ್ಯಂಡ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಏಕೆಂದರೆ ರಿಸ್ಕ್ ಕಡಿಮೆ ಇರುತ್ತೆ ಮತ್ತು ಎಂಟ್ರಿ ಮತ್ತು ಎಕ್ಸಿಟ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಕಂಪ್ಲೀಟ್ ಕ್ಯಾಪಿಟಲ್ನ ಒಂದೇ ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಡಿ, ಏಕೆಂದರೆ ಒಂದು ವೇಳೆ ಲಾಸ್ ಆಯ್ತಾ ಅಂತಂದರೆ ನೀವೇನು ಪಾರ್ಟ್ ಲೈಕ್ 4 ಪಾರ್ಟ್ ಅಥವಾ 3 ಪಾರ್ಟ್ ಮಾಡ್ಕೊಂಡಿರ್ತೀರಲ್ವ, ಅದರಲ್ಲಿ ನೀವು ರಿಕವರ್ ಮಾಡ್ಕೋಬಹುದು. ಯಾವುದೇ ಕಂಪನಿನಲ್ಲಿ ಅಡ್ವೈಸರಿ ತೊಗೊಳೋಕ್ಕೂ ಮುಂಚೆ ಸೆಬಿ ರಿಜಿಸ್ಟರ್ಡ್ ಆಗಿದೆಯಾ ಅಂತ ಸೆಬಿ ಪೋರ್ಟಲಲ್ಲಿ ಚೆಕ್ ಮಾಡಿ. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮತ್ತು ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.